ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ರಿಸಲ್ಟ್ ಬಂದಾಗಿದೆ. ಇಡೀ ದೇಶದಲ್ಲಿ ಚುನಾವಣಾ ರಿಸಲ್ಟ್ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇರ್ತವೆ. ಸಾಮಾನ್ಯವಾಗಿ ಚುನಾವಣಾ ರಿಸಲ್ಟ್ ಬಂದ ತಕ್ಷಣ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ, ಗೆದ್ದಂತವರು ಸಂಭ್ರಮ ವ್ಯಕ್ತಪಡಿಸ್ತಾರೆ, ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವರೊಂದಷ್ಟು ಕಸರತ್ತುಗಳನ್ನು ಮಾಡ್ತಾ ಇರ್ತಾರೆ. ಸೋತವರು ಆತ್ಮಾವಲೋಕನವನ್ನು ಮಾಡ್ತಾರೆ. ಯಾಕೆ ನಾವು ಸೋತ್ವಿ, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ, ಏನ್ ಮಾಡಿದ್ರೆ ನಾವು ಗೆಲ್ತಾ ಇದ್ವಿ, ಯಾರ್ಯಾರು ನಮಗೆ ಕೈ ಕೊಟ್ಟಿದ್ದಾರೆ, ಪಕ್ಷದೊಳಗೆ ಯಾರಾದರೂ ಲೋಪ ಮಾಡಿದಾರ, ಇದರ ಬಗ್ಗೆ ಒಂದು ಆತ್ಮಾವಲೋಕನ ಸಭೆಯನ್ನು ನಡೆಸ್ತಾರೆ, ಪರಾಮರ್ಶೆಯನ್ನ ಮಾಡ್ಕೊಳ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದ್ರೆ ಇತ್ತೀಚಿನ ಚುನಾವಣೆಗಳು ಹಾಗಾಗ್ತಾ ಇಲ್ಲ. ಗೆದ್ದಂತವರು ಸಂಭ್ರಮ ವ್ಯಕ್ತಪಡಿಸ್ತಾರೆ, ಅವರು ಅಧಿಕಾರ ರಚನೆ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಏನಾದರೂ ಸೋತ್ ಹೋದ್ರೆ ಅವ್ರು ಮಾಡೋದಿಷ್ಟೇ, ಅವರು ಪರಾಮರ್ಶೆ ಮಾಡೋದಿಲ್ಲ, ನಾವು ಯಾಕೆ ಸೋತಿದೀವಿ ಅಂತ ನೋಡೋದಿಲ್ಲ. ಬದಲಾಗಿ ನಾವು ಸೋತಿದ್ದಕ್ಕೆ ಇವಿಎಂ ಕಾರಣ, ನಾವು ಗೆಲ್ತಾ ಇದ್ವಿ ರೀ, ನಮಗೆ ಜನ ಮತ ಕೊಟ್ಟಿದ್ದಾರೆ, ಜನ ನಮ್ಮ ಪರವಾಗೇ ಇದ್ರು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಲೆ ಇತ್ತು, ಸುನಾಮಿ ಇತ್ತು, ಆದ್ರೆ ನಾವು ಸೋತಿದ್ದು ಇವಿಎಂ ಕಾರಣದಿಂದಾಗಿ. ನರೇಂದ್ರ ಮೋದಿ ಅವರು ಇವಿಎಂ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ, ಈ ಕಾರಣದಿಂದಾಗಿ ನಾವು ಸೋತ್ ಹೋದ್ವಿ. ಇದನ್ನ ಕಾಂಗ್ರೆಸ್ ಪದೇ 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 ಹೇಳೋದಕ್ಕೆ ಶುರು ಮಾಡಿದೆ. ಈ ಬಾರಿ ಮಿತ್ರರೇ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ನೇತೃತ್ವದ ಕೂಟಕ್ಕೆ ಜಯ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಮುಗ್ಗರಿಸಿ ಬಿದ್ದಿದೆ, ಜನ ಒದ್ದು ಓಡಿಸಿದ್ದಾರೆ. ಆ ರೀತಿಯಾದಂತಹ ತೀರ್ಪನ್ನು ಮಹಾರಾಷ್ಟ್ರದ ಜನ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಹೊಸ ಕತೆ ಹೇಳ್ತಾ ಇದೆ. ಇವಿಎಂ ಕಥೆಯನ್ನ ಇದೇ ರೀತಿಯಾಗಿ ಹೇಳಿದ್ರೆ ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆ ಅರೆದು ಬಿಟ್ಟು ಹೊಸ ಕತೆ ಹೇಳೋಣ ಅಂತ ಕಾಂಗ್ರೆಸ್ನವರು ಶುರು ಮಾಡಿದ್ದಾರೆ. ಮಿತ್ರರೇ, ನಾನು ಬಹಳ ಕೋಪದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿ. ಯಾಕೆ ಗೊತ್ತಾ, ಇದ್ರ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಗಬೇಕು. ಇಲ್ಲದೆ ಹೋದ್ರೆ ಇವರನ್ನ ಇದೇ ರೀತಿಯಾಗಿ ಮಾತನಾಡೋದಕ್ಕೆ ಬಿಟ್ಟಿದ್ದೆ ಆದ್ರೆ ಈ ದೇಶದ ಒಂದು ದೊಡ್ಡ ವ್ಯವಸ್ಥೆಯನ್ನ ಹಾಳು ಮಾಡಿಸ್ಬಿಡ್ತಾರೆ. ವಿಶ್ವದೆದುರು ಭಾರತದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಗ್ತಾರೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ನಮ್ಮ ಚುನಾವಣಾ ವ್ಯವಸ್ಥೆಯನ್ನ ಪಕ್ಕದ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಹೋಲಿಕೆ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅಧಿಕಾರದ ದುರಾಸೆಯಿಂದ ಅಂತಹ ಹೀನ ಕೆಲಸಕ್ಕೆ ಇಳಿದು ಬಿಟ್ಟಿದ್ದಾರೆ. ಮಿತ್ರರೇ, ಕೆಲವೊಂದಷ್ಟು ನನ್ನ ಪ್ರಶ್ನೆಗಳಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಏನೇನು ಹೇಳಿದ್ದಾರೆ, ಮಹಾರಾಷ್ಟ್ರದ ಚುನಾವಣೆ ಬಗ್ಗೆ ಅವರು ಆಡಿದಂತಹ ನುಡಿಮುತ್ತುಗಳೇನು, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಮಿತ್ರರೇ, ಯಾವಾಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ್ ಹೋಯ್ತೋ ತಕ್ಷಣ ಈ ರಾಹುಲ್ ಗಾಂಧಿ ಸುತ್ತಲೂ ಇರುವಂತಹ ಮಹಾನುಭಾವರಿದಾರಲ್ಲ, ಹೊಗಳು ಭಟ್ರು, ಇವರೆಲ್ಲ ರಾಹುಲ್ ಗಾಂಧಿಗೆ ಹೇಗೆ ಹೇಳ್ತಾ ಇರ್ತಾರೆ ಗೊತ್ತಾ, ನಾವು ಮಹಾರಾಷ್ಟ್ರ ಗೆದ್ದು ಬಿಡ್ತೀವಿ, ತುಂಬಾ ಈಸಿ ಆಗಿದೆ ಅಂದುಕೊಂಡಂತೆ, ಆದ್ರೆ ಮಹಾರಾಷ್ಟ್ರದಲ್ಲಿ ನಾವು ಒಂದು 200 ಸೀಟ್ ಗೆದ್ದು ಬಿಡ್ತೀವಿ ಅಂತ ರಾಹುಲ್ ಗಾಂಧಿ ಕಿವಿ ಕಚ್ಚುತ್ತಾ ಇರ್ತಾರೆ. ಸೋತ್ ಹೋದ ತಕ್ಷಣ ರಾಹುಲ್ ಗಾಂಧಿಗೆ ಏನ್ ಹೇಳಬೇಕು, ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರಲ್ಲ, ಗೆಲ್ತೀವಿ ಅಂತ ಹೇಳಿದ್ರಿ, ಈಗ ಸೋತ್ ಬಿಟ್ವಲ್ಲ ಅಂತ. ಅದಕ್ಕೆ ಈ ಹೊಗಳು ಭಟ್ರು ಏನ್ ಮಾಡ್ತಾರೆ ಗೊತ್ತಾ, ಮೊದಲಿಗೆ ಮೀಡಿಯಾ ಮುಂದೆ ಬಂದು ಕೂರ್ತಾರೆ, ಇಲ್ಲಿ ನಾವು ಗೆಲ್ತಾ ಇದ್ವಿ, ಇವಿಎಂ ಕಾರಣದಿಂದ ಸೋತ್ ಹೋದ್ವಿ ಅಂತ. ಅಂತಹ ನಾಯಕರಲ್ಲಿ ಜಯರಾಮ್ ರಮೇಶ್ ಮೊದಲಿಗ, ರಾಹುಲ್ ಗಾಂಧಿಯ ರೈಟ್ ಹ್ಯಾಂಡ್ ಈತ ನಿನ್ನೆ ಫಲಿತಾಂಶ ಬರ್ತಿದ್ದಂತೆ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ನಾವು ಈ ತೀರ್ಪನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವು ಗೆಲ್ಬೇಕಾಗಿತ್ರಿ, ಸೋತ್ ಹೋಗಿದ್ದೀವಿ. ಹೇಗೆ ಸೋತಿದೀವಿ ಅಂತ ನಿಮಗೆಲ್ಲ ಗೊತ್ತಲ್ವಾ, ಇವಿಎಂ ಕಾರಣದಿಂದ ಸೋತಿದೀವಿ ಹೀಗಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಎರಡನೇದಾಗಿ ಪವನ್ ಖೇರಾ, ಈತ ಕಾಂಗ್ರೆಸ್ ಪಕ್ಷದ ವಕ್ತಾರ. ಈ ಮಹಾನುಭಾವ ಮಾತನಾಡ್ತಾ ಇದ್ದಾನಲ್ಲ, ಇದನ್ನು ನೋಡಿದ್ರೆ ಈತ ಭಾರತದಲ್ಲಿ ಮಾತ್ರ ಈ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಈತ ಹೇಳ್ತಾನೆ, ಬಿಜೆಪಿ ಲೆವೆಲ್ ಪ್ಲೇಯಿಂಗ್ ಗೇಮ್ ಆಡ್ತಾ ಇದೆ, ನಮಗೆ ಜಾರ್ಖಂಡ್ನಲ್ಲಿ ಗೆಲುವು ಸಿಕ್ಕಿದೆ ಅಂತ ಈಗ ನೀವು ಕೇಳ್ತಾ ಇದ್ರಿ ಮಾಧ್ಯಮದವರು, ಆದರೆ ಬಿಜೆಪಿಯ ಹುನ್ನಾರ ಇದು. ಜಾರ್ಖಂಡ್ನಲ್ಲೂ ಬಿಜೆಪಿ ಗೆದ್ರೆ ಅನುಮಾನ ಸೃಷ್ಟಿಯಾಗುತ್ತೆ, ಅದಕ್ಕೋಸ್ಕರವಾಗಿ ಅವರು ಲೆವೆಲ್ ಪ್ಲೇಯಿಂಗ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ನಾವು ಗೆಲ್ಲಬೇಕಾಗಿತ್ತು. ಕಳೆದ 4 ತಿಂಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಮಕಾಡೆ ಮಲಗಿತ್ತು, ಸೋತ್ ಹೋಗಿತ್ತು, ಕಾಂಗ್ರೆಸ್ಗೆ ದೊಡ್ಡ ಜಯ ಸಿಕ್ಕಿತ್ತು. ಕೇವಲ 4 ತಿಂಗಳಿನಲ್ಲಿ ಇಷ್ಟೊಂದು ವ್ಯತ್ಯಾಸ ಆಗೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲವೂ ಕೂಡ ಇವಿಎಂ ಕಾರಣದಿಂದ ಆಗಿದೆ. ಬಿಜೆಪಿ ಗೆದ್ದಿದ್ದು ಜನರ ಓಟಿಂದಲ್ಲ, ಇವಿಎಂ ಇಂದ ಹೀಗಂತ ಪವನ್ ಖೇರಾ ಹೇಳಿಕೆ ಕೊಡ್ತಾನೆ. ಈತ ಒಬ್ಬನೇ ಅಲ್ಲ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮಾತನಾಡಿದೆ. ಅದರಲ್ಲೊಬ್ಬ ಮಹಾನುಭಾವ ಇದ್ದಾನೆ, ಸಂಜಯ್ ರಾವುತ್ ಅಂತ. ಈ ಪ್ರಭೂತಿ ಏನ್ ಮಾಡ್ತಾನೆ ಕೇಳಿದ್ರೆ, ಈ ಹಿಂದೆ ಪ್ರತಿದಿನವೂ ಕೂಡ ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದ, ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ. ಮಹಾರಾಷ್ಟ್ರದ ಜನರಿಗೆ ಈತನ ಬಗ್ಗೆ ಎಷ್ಟು ಸಿಟ್ಟಿದೆ ಅಂತಂದ್ರೆ, ಉದ್ಧವ್ ಠಾಕ್ರೆ ವಿರುದ್ಧವಾಗಿ ನಿನ್ನೆ ರಿಸಲ್ಟ್ ಬಂತಲ್ಲ, ಅದಕ್ಕೆ ಈತನ ಕೊಡುಗೆ ಬಹಳ ಇದೆ. ಯಾರು? ಈ ಸಂಜಯ್ ರಾವುತ್ನ ಕೊಡುಗೆ. ಅಷ್ಟರ ಮಟ್ಟಿಗೆ ಈತನ ಬಾಯಿ ಬಚ್ಚಲ ಮನೆ. ಈತ ಹೇಳ್ತಾನೆ, ಈ ತೀರ್ಪನ್ನ ನಾವು ಒಪ್ಕೊಳ್ಳೋದಿಲ್ಲ. ಹಾಗೆ ಕರ್ನಾಟಕದ ಮುಖಂಡರು ಏನು ಹಿಂದೆ ಬಿದ್ದಿಲ್ಲ. ಸತೀಶ್ ಜಾರಕಿಹೊಳಿ ಮಾತನಾಡ್ತಾರೆ, ಅದು ಯಾವ ಸಂದರ್ಭದಲ್ಲಿ? ಕರ್ನಾಟಕದಲ್ಲಿ 3ಕ್ಕೆ 3 ಕಾಂಗ್ರೆಸ್ ಗೆದ್ದಿದೆ. ಬೈ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ. ಏನು ಬ್ಯಾಲೆಟ್ ಪೇಪರ್ ಅಲ್ಲಿ ಇವ್ರು ಗೆದ್ದಿದ್ದ? ಇದೇ ಇವಿಎಂ ಮೆಷಿನ್ ನಲ್ಲೇ ಇವ್ರು ಗೆದ್ದಿರೋದು. ಆ ಗೆಲುವಿನ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಇವಿಎಂ ಟ್ಯಾಂಪರಿಂಗ್ ಆಗಿದೆ, ನಮಗೆ ಅನುಮಾನ ಇದೆ ಅಂತ. ನಾಚಿಕೆ ಆಗಬೇಕು ಇವರಿಗೆ. ಇವತ್ತು ಪರಮೇಶ್ವರ್, ರಾಜ್ಯದ ಘನತವೆತ್ತ ಗೃಹ ಸಚಿವರು, ಎಂತಹ ನುಡಿಮುತ್ತುಗಳನ್ನು ಉದುರಿಸಿದ್ದಾರೆ ಗೊತ್ತಾ? ಎಲ್ಲಿಯವರೆಗೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುತ್ತೋ ಅಲ್ಲಿಯವರೆಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಇವ್ರು ಹೇಗೆ ಅಧಿಕಾರಕ್ಕೆ ಬಂದ್ರು? ಏನು ಅಮೆರಿಕದವರು ಬಂದು ಓಟ್ ಹಾಕಿ ಗೆಲ್ಸಿದ್ರ? ಅಥವಾ ಇವರ ಮಿತ್ರರು ಪಾಕಿಸ್ತಾನದಲ್ಲಿ ಇದ್ದಾರಲ್ಲ, ಅವರೆಲ್ಲ ಬಂದು ಓಟ್ ಹಾಕಿ ಗೆಲ್ಸಿದ್ರ? ಕರ್ನಾಟಕದ ಮತದಾರ
ಮತದಾರರೇ ಮತ ಹಾಕಿ ಗೆಲ್ಸಿದ್ದು ತಾನೆ, ಇದೇ ಇವಿಎಂ ಮೆಷಿನ್ ಮೂಲಕವಾಗಿ ಇವರು ಗೆದ್ದಿದ್ದು ತಾನೆ. ಇಂತಹ ನಾಲಾಯಕ್ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಮುಂದುವರೆದು ಹೇಳ್ತಾರೆ, ಜಾರ್ಖಂಡ್ ನಲ್ಲಿ JMM ಇದ್ದ ಕಾರಣದಿಂದಾಗಿ ಗೆಲುವು ಸಿಕ್ಕಿದೆಯಂತೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನ ರೆಡಿ ಮಾಡ್ತಾರೆ. ಆ ಪ್ರಕಾರವಾಗಿ ಈ ಚುನಾವಣೆಯನ್ನು ಅವರು ನಡೆಸುವಂತಹದ್ದು. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಎರಡನ್ನೂ ಗೆದ್ರೆ ಅನುಮಾನ ಬರುತ್ತೆ, ಜಾರ್ಖಂಡ್ ನಲ್ಲಿ JMM ಇದೆಯಲ್ಲ, ಹೀಗಾಗಿ ಅವರು ಗೆದ್ದುಕೊಳ್ಳಿ ಅಂತ ಹೇಳಿ ಬಿಟ್ಕೊಟ್ಟಿದ್ದಾರೆ. ಇಲ್ಲದೆ ಹೋದ್ರೆ ಇವಿಎಂ ಟ್ಯಾಂಪರಿಂಗ್ ಅನ್ನ ಜಾರ್ಖಂಡ್ ನಲ್ಲೂ ಮಾಡ್ತಾ ಇದ್ರು. ಈ ಅನುಮಾನ ಬರಬಾರದು ಅಂತ ಹೇಳಿ ಅವರು ಈ ರೀತಿಯಾಗಿ ಮಾಡಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಇರುವವರೆಗೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಜನ ವೋಟ್ ಹಾಕಬಹುದ್ರಿ, ಇವಿಎಂ ಕಾರಣದಿಂದಾಗಿ ನಾವು ಗೆಲ್ಲೋದಿಲ್ಲ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬ ಜವಾಬ್ದಾರಿಯುತ ಘನತವೆತ್ತ ಗೃಹ ಸಚಿವ. ನಾಚಿಕೆ ಆಗಬೇಕು ಇವರಿಗೆ. ಮಿತ್ರರೇ, ನನಗೆ ಸಂವಿಧಾನ ರಕ್ಷಕರು, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರು ಅಂತೆಲ್ಲ ಪೋಸ್ ಕೊಡ್ತಾರಲ್ಲ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ದು. ಅವರು ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ, ಹೀಗೆ ಚುನಾವಣೆ ಆಗಬೇಕು, ಈ ರೀತಿಯಾಗಿ ಆಗಬೇಕು, ಇಷ್ಟು ವ್ಯವಸ್ಥಿತವಾಗಿ ಆಗಬೇಕು ಅಂತ. ಅದರ ಪ್ರಕಾರವಾಗಿ ನಡೆದುಕೊಂಡು ಬಂದಿದೆ. ಒಂದು ಚುನಾವಣೆಗಿಂತ ಒಂದು ಚುನಾವಣೆಯನ್ನ ನಾವು ಹೆಚ್ಚು ಪಾರದರ್ಶಕವಾಗಿ ನಡೆಸ್ತಾ ಬಂದಿದ್ದೀವಿ. ಆದ್ರೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನೆಹರು ಗೆದ್ರು, ಇಂದಿರಾ ಗಾಂಧಿ ಗೆದ್ರು, ರಾಜೀವ್ ಗಾಂಧಿ ಗೆದ್ರು, ಹಾಗೆಲ್ಲ ಇವರು ನಿರಂತರವಾಗಿ ಗೆದ್ಕೊಂಡು ಬಂದ್ಬಿಟ್ರಿ. ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕಾಂಗ್ರೆಸ್ ಸೋಲ್ತಾನೆ ಇರಲಿಲ್ಲ. ಯಾರಾದರೂ ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ, ಬ್ಯಾಲೆಟ್ ಪೇಪರ್ ನೀವು ಯಾರು ಬೇಕಾದ್ರೂ ಯಾವ ಭಾಗಸಿಗೆ ಬೇಕಾದ್ರೂ ತುಂಬಬಹುದಿತ್ತಪ್ಪ. ಅವಾಗೇನು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಇದ್ವಾ, ಮೊಬೈಲ್ಗಳಿದ್ವಾ, ಕ್ಯಾಮರಾಗಳಿದ್ವಾ, CCTV ಇದ್ವಾ, ಏನಿತ್ತು ಹೇಳಿ? ಇವರು ಮಾಡಿದ್ದು ಬಿಟ್ಟಿದ್ದು ಯಾರು ಗೆಲ್ಲೋದಕ್ಕೆ ಸಾಧ್ಯ ಇರಲ್ಲ. ನಾವೀಗ ಅದನ್ನು ಪ್ರಶ್ನೆ ಮಾಡ್ತೀವಾ? ನೆಹರು ಹೇಗೆ 3 ಬಾರಿ ಗೆದ್ರು, ಚೈನಾ ವಿರುದ್ಧ ಸೋತು ಬಿಟ್ರಪ್ಪ, ಹೀನಾಯವಾಗಿ ಸೋತೋದ್ರು, ನಮ್ಮ ಭೂಮಿ ಎಲ್ಲ ಹೋಯ್ತು. ಅಷ್ಟಾದ್ರೂ ಮುಂದಿನ ಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದುಕೊಳ್ತು, ಸೋಲೇ ಇಲ್ಲ, ಒಮ್ಮೆಯೂ ಸೋತಿಲ್ಲ. ಹೇಗೆ ಗೆದ್ರು ಅಂತ ಅನುಮಾನ ಬರೋದಿಲ್ವಾ? ನಾವೀಗ ಪ್ರಶ್ನೆ ಮಾಡ್ತೀವಾ? ಇಲ್ಲ. ಯಾಕೆ ಮಾಡೋದಿಲ್ಲ ಕೇಳಿದ್ರೆ, ನಮ್ಮ ಚುನಾವಣಾ ವ್ಯವಸ್ಥೆಯ ಬಗ್ಗೆ ನಮಗೆಲ್ಲರಿಗೂ ನಂಬಿಕೆ ಇದೆ. ನಮ್ಮ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸ್ತಾ ಬಂದಿದೆ. ಅದೊಂದು ಸ್ವತಂತ್ರವಾದಂತಹ ಬಾಡಿ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರದು. ಹೇಗೆ ನಮ್ಮ ನ್ಯಾಯಾಲಯದ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ವೋ, ಹಾಗೆ ಚುನಾವಣಾ ಆಯೋಗದ ಬಗ್ಗೆಯೂ ಕೂಡ ನಾವು ಪ್ರಶ್ನೆ ಮಾಡೋದಿಲ್ಲ. ಅವ್ರ ಬಗ್ಗೆ ನಮಗೆ ನಂಬಿಕೆ ಇದೆಯಪ್ಪ. ಆದ್ರೆ ಕಾಂಗ್ರೆಸ್ನವರು ಅವರು ಗೆದ್ದಂತಹ ಸಂದರ್ಭದಲ್ಲಿ ಅದು ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ. ಅವರೇನಾದರೂ ಸೋತಿದ್ದೆ ಆದ್ರೆ ಅದು ಬಿಜೆಪಿ ಇವಿಎಂ ಕಾರಣದಿಂದಾಗಿ. ಮಿತ್ರರೇ, ಈ ಬಗ್ಗೆ ನನ್ನೊಂದಷ್ಟು ಪ್ರಶ್ನೆಗಳಿದಾವೆ. ಈಗ ಪರಮೇಶ್ವರ್ ಹೇಳಿದ ಲಾಜಿಕ್ ಇರಬಹುದು, ಪವನ್ ಖೇರಾ ಅನ್ನುವಂತಹ ಪ್ರಭೂತಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇರಬಹುದು, ಅಥವಾ ಜೈರಾಮ್ ರಮೇಶ್ ಅನ್ನುವಂತಹ ಮಹಾಪ್ರಕಾಂಡ ಪಂಡಿತ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿರಬಹುದು. ಇವರೆಲ್ಲರಿಗೂ ನಂದೊಂದು ಪ್ರಶ್ನೆ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬೈ ಎಲೆಕ್ಷನ್ ನಡೆದಿದೆ. ಇಡೀ ದೇಶದಲ್ಲಿ ಬೈ ಎಲೆಕ್ಷನ್ಗಳು ನಡೆದಿದೆಯಲ್ಲ, ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ 6 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿತ್ತು. ಮಿತ್ರರೇ, 6 ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಅನ್ನ ನೀವು ಒಮ್ಮೆ ನೋಡಿ. ಅದರಲ್ಲಿ ಮುಖ್ಯವಾಗಿ ನಾನು ಒಂದನ್ನು ಮಾತ್ರ ಹೇಳ್ತೀನಿ. ಸಿತಾಯ್ ಅನ್ನುವಂತಹ ಒಂದು ಕ್ಷೇತ್ರ, ಅಲ್ಲಿ ಬಿಜೆಪಿ ಕೂಡ ಪ್ರಬಲ ಸ್ಪರ್ಧೆಯನ್ನ ಈ ಹಿಂದಿನ ಚುನಾವಣೆಯಲ್ಲಿ ಒಡ್ಡಿತ್ತು, ಅಂದ್ರೆ 2021ರ ಚುನಾವಣೆಯಲ್ಲಿ. ಆದ್ರೆ ಈ ಬಾರಿ TMC ಯಾವ ರೀತಿಯಾಗಿ ಕ್ಲೀನ್ ಸ್ವೀಪ್ ಮಾಡಿದೆ ಗೊತ್ತಾ? 1,30,636 ಮತಗಳ ಅಂತರದಲ್ಲಿ ಸಂಗೀತ್ ರಾಯ್ ಅನ್ನುವಂತಹ TMC ಅಭ್ಯರ್ಥಿ ಗೆದ್ದಿದ್ದಾರೆ. ಎಷ್ಟು ಮಿತ್ರರೇ? 1,30,636 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ TMC ಅಭ್ಯರ್ಥಿ ಸೋಲಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಕೇವಲ ಅಲ್ಲಿ 35,000 ಮತಗಳನ್ನು ತೆಗೆದುಕೊಂಡಿದ್ದಾರೆ. 2021ರಲ್ಲಿ TMC ಅಭ್ಯರ್ಥಿ 49% ಓಟನ್ನು ತೆಗೆದುಕೊಂಡಿದ್ರೆ ಬಿಜೆಪಿ ಅಭ್ಯರ್ಥಿ 45% ಓಟನ್ನು ತೆಗೆದುಕೊಂಡಿದ್ರು. ಅಷ್ಟು ಪೈಪೋಟಿ ಇತ್ತು. ಆದ್ರೆ ಈ ಬಾರಿ TMC ಅಭ್ಯರ್ಥಿ 76% ಓಟ್ ತೆಗೆದುಕೊಂಡಿದ್ದಾರೆ, ಬಿಜೆಪಿ ಅಭ್ಯರ್ಥಿ 16% ಓಟ್ ತೆಗೆದುಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ. 6ಕ್ಕೆ 6 ಕ್ಷೇತ್ರವನ್ನು TMC ಗೆದ್ದುಕೊಂಡಿದೆ. ಮಿತ್ರರೇ, ಬಿಜೆಪಿಗೆ ಪಶ್ಚಿಮ ಬಂಗಾಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲೇಬೇಕಾಗಿತ್ತು. ಯಾಕೆ ಕೇಳಿದ್ರೆ 2026ರಲ್ಲಿ ಚುನಾವಣೆ ಇದೆ. ಈಗಿನಿಂದನೇ ಪಿಚ್ ಅನ್ನು ಹದ ಮಾಡ್ಕೊಳ್ಬೇಕಾಗಿತ್ತು, ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡಬೇಕಾಗಿತ್ತು. ಹೀಗಾಗಿ ಬಿಜೆಪಿಯವರು ಸಾಕಷ್ಟು ಶ್ರಮ ವಹಿಸಿ ಆ ಚುನಾವಣೆಯನ್ನು ಎದುರಿಸಿದ್ದಾರೆ. ನಿಜವಾಗ್ಲೂ ಇವಿಎಂ ಟ್ಯಾಂಪರಿಂಗ್ ಮಾಡೋ ಹಾಗಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಮಾಡಬಾರದಿತ್ತು? 6ರಲ್ಲಿ ಒಂದು 4 ಗೆದ್ದು ನಮ್ಮ ಪರವಾಗಿ ಅಲೆ ಇದೆ ಅಂತ ತೋರಿಸಬಹುದಿತ್ತಲ್ಲ. ಯಾರು ಅದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಪಶ್ಚಿಮ ಬಂಗಾಳದಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ರೇಪ್ ಪ್ರಕರಣದ ಕುರಿತಾಗಿ ಪ್ರತಿನಿತ್ಯವೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ವೈದ್ಯರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ವಿರುದ್ಧ ಜನಾದೇಶ ಇದೆ ಅಂತ ಎಲ್ಲರೂ ನಂಬಿಕೊಂಡಿದ್ರು. ಆದರೆ ಮಮತಾ ಬ್ಯಾನರ್ಜಿ ಕ್ಲೀನ್ ಸ್ವೀಪ್ ಮಾಡಿಬಿಟ್ರು, 6ಕ್ಕೆ 6 ಗೆದ್ರು. ಹಾಗಾದ್ರೆ ಬಿಜೆಪಿಗೆ ಅಲ್ಲಿ ಇವಿಎಂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ವಾ? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದಾಗಿ ಮಿತ್ರರೇ, ಜಮ್ಮು ಕಾಶ್ಮೀರ ಚುನಾವಣೆ ನಡೀತಪ್ಪ. ಹರಿಯಾಣ ಜಮ್ಮು ಕಾಶ್ಮೀರ ಒಟ್ಟಿಗೆ ಚುನಾವಣೆ ನಡೀತು. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಎಷ್ಟು ಆಪ್ಷನ್ ಇತ್ತು ಹೇಳಿ? ಆರ್ಟಿಕಲ್ 370 ರದ್ದು ಮಾಡಿದ್ರು, ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಮಾಡಿದ್ರು. ಕಳೆದ 10 ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಕೇಳರಿಯದಷ್ಟು ಅಭಿವೃದ್ಧಿ ಆಗಿದೆ. ಹೀಗಾಗಿ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಏನೋ ಜಾದು ಮಾಡುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಜೊತೆಗೆ ಈ ಬಾರಿ ಜಮ್ಮು ಕಾಶ್ಮೀರದ ಅಸೆಂಬ್ಲಿಯ ಗಾತ್ರವನ್ನು ಕೂಡ ಜಾಸ್ತಿ ಮಾಡಿದ್ರು. ಬಿಜೆಪಿಗೆ ಫೇವರ್ ಆದಂತಹ ವಾತಾವರಣ ಇತ್ತು ಅಂತ ಎಲ್ಲರೂ ಭಾವಿಸಿದ್ರು. ಹೀಗಾಗಿ ಬಿಜೆಪಿ ಯಾವ ರೀತಿಯಾಗಿ ಗೇಮ್ ಮಾಡಬಹುದಿತ್ತು? ಇವಿಎಂ ಅನ್ನ ಟ್ಯಾಂಪರಿಂಗ್ ಮಾಡಿಬಿಟ್ಟು ಬಿಜೆಪಿಗೆ ಇನ್ನೂ ಒಂದು 10 ಸೀಟನ್ನು ಜಾಸ್ತಿ ಗಳಿಸಿಕೊಂಡು ಪಕ್ಷೇತರ ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರಲ್ಲಿ ಪಕ್ಷೇತರ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡಿದ್ರೆ ಯಾರಿಗೂ ಅನುಮಾನನೇ ಬರ್ತಾ ಇರಲಿಲ್ಲ. ನಾಳೆ ಪಕ್ಷೇತರ ಅಭ್ಯರ್ಥಿಗಳು ಬಿಜೆಪಿಯವರು ಸೇರ್ಕೊಂಡು ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರವನ್ನು ರಚನೆ ಮಾಡಬಹುದಿತ್ತು. ಎಂತ ಆಪರ್ಚುನಿಟಿ ಇತ್ತು. ಅಷ್ಟಾದರೂ ಕೂಡ ಬಿಜೆಪಿಯವರು ಇವಿಎಂ ಹ್ಯಾಕ್
ಹ್ಯಾಕ್ ಮಾಡುವಂತಹ ತಂತ್ರಗಾರಿಕೆ ತನ್ನ ಬಳಿಯಲ್ಲಿ ಇದ್ರೂ ಕೂಡ ಜಮ್ಮು ಕಾಶ್ಮೀರವನ್ನು ಎನ್ಸಿಗೆ ಯಾಕೆ ದಾನ ಮಾಡಿದ್ರು? ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಯಾಕೆ ದಾನವಾಗಿ ಬಿಟ್ಟುಕೊಟ್ರು? ಜಮ್ಮು ಕಾಶ್ಮೀರ ಕೇಂದ್ರ ಸರ್ಕಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ವಾ? ಅಷ್ಟಾದ್ರೂ ಯಾಕೆ ಬಿಟ್ಟುಕೊಟ್ರು? ಪ್ರಶ್ನೆ ಕೇಳಬೇಕು ತಾನೆ. ಇದಕ್ಕೂ ಮುಂದುವರೆದು ಹೇಳ್ತೀನಿ. ಹಾಗೆ ನೋಡಕ್ ಹೋದ್ರೆ ಹರಿಯಾಣಕ್ಕಿಂತ ಜಮ್ಮು ಕಾಶ್ಮೀರ ಬಿಜೆಪಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ತಾನೆ. ಈಗ ಮಿತ್ರರೇ ಜಾರ್ಖಂಡ್ ವಿಚಾರಕ್ಕೆ ಬಂದ್ಬಿಡೋಣ. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಒಟ್ಟಾಗಿ ಚುನಾವಣೆ ನಡೀತಪ್ಪ. ಜಾರ್ಖಂಡ್ ನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಬಹುತೇಕರು ಭಾವಿಸಿದ್ರು. ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಿಜೆಪಿ ದೊಡ್ಡ ರೀತಿಯಲ್ಲಿ ಗೆಲ್ಲುತ್ತೆ, ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ವು. ಆದ್ರೆ ಜಾರ್ಖಂಡ್ ನಲ್ಲಿ ಆಗಿದ್ದೇನು? ಕಳೆದ ಬಾರಿಗಿಂತ ಕಡಿಮೆ ಸೀಟ್ ಬಂದಿದೆ. ಜೆಎಂಎಂಗೆ ಅಷ್ಟು ದೊಡ್ಡ ಜಯವನ್ನ ಯಾಕೆ ಕೊಡಬೇಕಿತ್ರಿ? ಡೌಟ್ ಬರುತ್ತೆ ಅಂತಾಗಿದ್ರೆ ಒಂದು ಹಂಗ್ ಅಸೆಂಬ್ಲಿಯನ್ನ ಕ್ರಿಯೇಟ್ ಮಾಡಬಹುದಿತ್ತಲ್ಲ. ಜೆಎಂಎಂಗೂ ಅಧಿಕಾರವನ್ನ ಕೊಡದೆ, ಬಿಜೆಪಿಯು ಅಧಿಕಾರಕ್ಕೆ ಬರದೆ ಆ ರೀತಿಯಾಗಿ ಒಂದು ಗೇಮ್ ಪ್ಲಾನ್ ಮಾಡಬಹುದಿತ್ತು ತಾನೆ. ಬಿಜೆಪಿಯ ಪ್ಲಾನ್ ಆಫ್ ಆಕ್ಷನ್ ಪ್ರಕಾರವಾಗಿ ಎಲ್ಲ ನಡೆಯೋದಾಗಿದ್ರೆ ಬಿಜೆಪಿ ಅವರು ಅಷ್ಟು ದಡ್ರ ಜಾರ್ಖಂಡ್ ಅನ್ನ ಅಷ್ಟೊಂದು ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಬಿಡ್ತಾರ? ಅಲ್ಲಿ ಇವಿಎಂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ವಾ? ಪ್ರಶ್ನೆ ಕೇಳಬೇಕು ತಾನೆ. ಯಾರಿಗೆ? ಈ ಪರಮೇಶ್ವರ್ಗೆ, ರಾಜ್ಯದ ಘನತವೆತ್ತ ಗೃಹ ಸಚಿವರಿಗೆ, ಸತೀಶ್ ಜಾರಕಿಹೊಳಿಗೆ, ಪವನ್ ಖೇರಾಗೆ, ಉದ್ಧವ್ ಠಾಕ್ರೆಗೆ, ಸಂಜಯ್ ರಾವುತ್ಗೆ, ಇಂಥವ್ರನ್ನೆಲ್ಲ ಅಡ್ಡ ಹಾಕಿ ಪ್ರಶ್ನೆ ಕೇಳಬೇಕು. ಹೋಗ್ಲಿ ಬಿಡ್ರಿ, ಜಾರ್ಖಂಡ್ ವಿಚಾರ ಹಾಗಾಯ್ತು. ಮಹಾರಾಷ್ಟ್ರದ ವಿಚಾರಕ್ಕೆ ಬರೋಣ. ಮಹಾರಾಷ್ಟ್ರದಲ್ಲಿ ಮಹಾಯುತಿ 235 ಕ್ಷೇತ್ರವನ್ನ ಗೆದ್ದಿದೆ. ಮಿತ್ರರೇ, ಬಿಜೆಪಿ ನಿಜವಾಗ್ಲೂ ಇವಿಎಂ ಟ್ಯಾಂಪರಿಂಗ್ ಮಾಡೋ ಹಾಗಿದ್ದಿದ್ರೆ ಇಷ್ಟು ಕ್ಷೇತ್ರವನ್ನ ಗೆಲ್ತಾ ಇರಲಿಲ್ಲ. ಒಬ್ಬ ರಾಜಕೀಯ ಚಾಣಾಕ್ಷನಿಗೆ ಇದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅಲ್ಲಿ ಶಿಂದೆ ಬಣ ಇದೆ, ಅಜಿತ್ ಪವಾರ್ ಬಣ ಇದೆ. ಬಿಜೆಪಿ ಯಾವ ರೀತಿಯಾಗಿ ಸೀಟುಗಳನ್ನ ಗೆದ್ದಿದೆಯೋ ಶಿಂದೆ ಮತ್ತು ಅಜಿತ್ ಪವಾರ್ ಬಣ ಕೂಡ ಅದೇ ರೀತಿಯಾಗಿ ಸೀಟುಗಳನ್ನ ಗೆದ್ದುಕೊಂಡಿದೆ. ಬಿಜೆಪಿ ನಿಜವಾಗ್ಲೂ ಅಲ್ಲಿ ಗೇಮ್ ಪ್ಲಾನ್ ಮಾಡೋ ಹಾಗಿದ್ದಿದ್ರೆ ಈಗ ಬಿಜೆಪಿ 132 ಕ್ಷೇತ್ರವನ್ನ ಗೆದ್ದಿದೆಯಲ್ವಾ? ಒಂದು ಪಕ್ಷೇತರ ಒಂದು 15 ಜನರನ್ನ ಗೆಲ್ಸ್ಕೊಳ್ತಾ ಇತ್ತು. ಬಿಜೆಪಿಗೆ ಅಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಕೇವಲ ಇನ್ನು 13 ಸೀಟುಗಳು ಸಾಕು. ಯೋಚನೆ ಮಾಡಿ, ಶಿಂದೆ ಬಣಕ್ಕೆ ಯಾಕೆ 57 ಸೀಟನ್ನ ಕೊಡ್ತಾ ಇದ್ರು? ಅಜಿತ್ ಪವಾರ್ ಬಣಕ್ಕೆ ಯಾಕೆ 41 ಸೀಟ್ಗಳನ್ನ ಕೊಡ್ತಾ ಇದ್ರು? ಈಗ ಅವರಿಗೆ ಬಾರ್ಗೇನಿಂಗ್ ಪವರ್ ಇದೆ. ಶಿಂದೆ ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಇದಕ್ಕೆ ಯಾಕೆ ಅವಕಾಶ ಕೊಡ್ತಿತ್ರಿ? ತಾನು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಶಿಂದೆಗೆ ಒಂದು 20 ಸೀಟು, ಅಜಿತ್ ಪವಾರ್ಗೆ ಒಂದು 10 ಸೀಟು ಬಿಟ್ಕೊಟ್ಟು ಪಕ್ಷೇತರರ ಒಂದು 20 ಜನರನ್ನ ಗೆಲ್ಸ್ಕೊಂಡ್ಬಿಟ್ಟಿದ್ರೆ ಬಿಜೆಪಿ ಈಸಿಯಾಗಿ ಸರ್ಕಾರ ನಡೆಸಬಹುದಾಗಿತ್ತು. ಕಾಂಗ್ರೆಸ್ಸೂ ಇರಲಿಲ್ಲ, ಉದ್ಧವ್ ಠಾಕ್ರೆ ಬಣ ಇರಲಿಲ್ಲ, ಶರದ್ ಪವಾರ್ ಇರಲಿಲ್ಲ, ಶಿಂದೆ ಅಜಿತ್ ಪವಾರ್ ಅನ್ನ ಕೂಡ ಮುಗಿಸಿ ಬಿಡಬಹುದಿತ್ತು. ಬಿಜೆಪಿ ಏಕಾಂಗಿಯಾಗಿ ಬಹಳ ಪ್ರಬಲವಾದಂತಹ ಸರ್ಕಾರ ನಡೆಸಬಹುದಾಗಿತ್ತು. ಯಾಕೆ ಹೀಗೆ ಮಾಡ್ಕೊಂಡ್ರು? ಅಷ್ಟೊಂದು ದಡ್ರ ಬಿಜೆಪಿಯವರು? ಪ್ರಶ್ನೆ ಕೇಳಬೇಕು ತಾನೆ. ಇನ್ನೂ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಲೋಕಸಭೆಯಲ್ಲಿ ಬಿಜೆಪಿಗೆ ಬಂದಿದ್ದೆಷ್ಟು? 240 ಸೀಟು. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದ್ರು? ಅಬ್ ಕಿ ಬಾರ್ 400 ಕಿ ಪಾರ್. ಬಿಜೆಪಿಯ ಗುರಿ ಇದ್ದಿದ್ದು 3/2 ಬಹುಮತ. ಅದರಾಗಿದ್ದು 240 ಸೀಟು. ನರೇಂದ್ರ ಮೋದಿ ಅವರ ಕೈಯಲ್ಲಿ ಇವಿಎಂ ಟ್ಯಾಂಪರಿಂಗ್ ಇದ್ದಿದ್ದೇ ಆಗಿದ್ರೆ, ಅಂದ್ರೆ ಅವರಿಗೆ ಆ ಶಕ್ತಿ ಇದ್ದಿದ್ದೇ ಆಗಿದ್ರೆ ತನ್ನ ಚುನಾವಣೆಯನ್ನು ಯಾಕ್ರಿ 240ಕ್ಕೆ ತಂದು ನಿಲ್ಲಿಸ್ತಾ ಇದ್ರು? ತಾನು ಯಾಕೆ ಸೋತ್ ಹೋಗ್ತಾ ಇದ್ರು? ಅಟ್ಲೀಸ್ಟ್ ಒಂದು 275 ಗೆಲ್ತಿದ್ರು ತಾನೆ. 5 ವರ್ಷ ಸುಭದ್ರವಾಗಿ ಸರ್ಕಾರ ಮಾಡ್ತೀನಪ್ಪ, ಯಾರ ಹಂಗೂ ಬೇಕಾಗಿಲ್ಲ ಅಂತ ಯೋಚನೆ ಮಾಡ್ತಿದ್ರು ತಾನೆ. ಕಾಂಗ್ರೆಸ್ಗೆ ಯಾಕೆ 99 ಸೀಟನ್ನು ಕೊಡ್ತಾ ಇದ್ರು? ಎಸ್ಪಿಗೆ ಯಾಕೆ 37 ಸೀಟನ್ನು ಕೊಡ್ತಾ ಇದ್ರು? ಮಮತಾ ಬ್ಯಾನರ್ಜಿ ಯಾಕೆ ಬಂಗಾಳದಲ್ಲಿ ಅಷ್ಟು ದೊಡ್ಡದಾಗಿ ಗೆದ್ದು ಬೀಗ್ತಾ ಇದ್ರು? ಇವಿಎಂ ಟ್ಯಾಂಪರಿಂಗ್ ಸಾಧ್ಯ ಇದ್ದಿದ್ರೆ ಅಷ್ಟೊಂದು ದಡ್ಡತನವನ್ನ ಬಿಜೆಪಿ ಪ್ರದರ್ಶನ ಮಾಡ್ತಾ ಇದೆಯಾ? ಪ್ರಶ್ನೆ ಕೇಳಬೇಕು ತಾನೆ. ಇನ್ನು ಮುಂದುವರೆದ ಕೆಲ ಪ್ರಶ್ನೆಗಳನ್ನು ಕೇಳಬಹುದು. ನಿಮಗೆಲ್ಲ ಗೊತ್ತು, ಇವತ್ತು ದೇಶದ ರಾಜಕಾರಣದಲ್ಲಿ ರಾಜಕೀಯ ಪಕ್ಷಗಳು ನೆಲೆಯೂರಬೇಕು ಅಂತಂದ್ರೆ ಕೆಲವು ರಾಜ್ಯಗಳನ್ನು ಗೆಲ್ಲಬೇಕು. ಅಂತಹ ರಾಜ್ಯಗಳನ್ನು ಪಟ್ಟಿ ಮಾಡೋದಾದ್ರೆ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇಂತಹ ರಾಜ್ಯಗಳನ್ನು ಗೆಲ್ಲಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಸಂಪನ್ಮೂಲಗಳ ಹೊಳೆ ಹರಿಯುತ್ತೆ. ಈಗ ಕರ್ನಾಟಕ ಗೆದ್ರೆ ಬೆಂಗಳೂರನ್ನ ಗೆದ್ದಂತೆ. ಬೆಂಗಳೂರು ಯಾರ ಕಂಟ್ರೋಲ್ ನಲ್ಲಿರುತ್ತೋ ಅವರಿಗೆ ಹಣದ ಹರಿವಾಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ದಂಡಿಯಾಗಿ ದೇಣಿಗೆ ಸಿಗುತ್ತೆ, ಅಥವಾ ಬಿಜೆಪಿ ಪಕ್ಷಕ್ಕೂ ಸಿಗುತ್ತೆ. ಇದು ಮೋದಿ ಗೊತ್ತಿರಲಿಲ್ವಾ? ಕರ್ನಾಟಕದ ವಿಧಾನಸಭೆಯಲ್ಲಿ ಏರಿಯಾವನ್ನ ಸುತ್ತಿದಂತಹ ಮೋದಿ ಅಧಿಕಾರವನ್ನು ಯಾಕೆ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತಾ ಇದ್ರು? ಮೋದಿ ಏನ್ ಬಂದು ಇಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ರಾ? ತಾನು ಗೆಲ್ಬೇಕು ಅಂತ ತಾನೆ ಇವಿಎಂ ಟ್ಯಾಂಪರಿಂಗ್ ಮಾಡಿ ಈಸಿಯಾಗಿ ಕರ್ನಾಟಕವನ್ನು ಗೆದ್ದು ಬಿಡಬಹುದಿತ್ತಲ್ಲ. ಕಾಂಗ್ರೆಸ್ಗೆ ಯಾಕೆ ಆಕ್ಸಿಜನ್ ಕೊಡ್ತಾ ಇದ್ರು? ತೆಲಂಗಾಣವನ್ನ ಯಾಕೆ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತಾ ಇದ್ರು? ಯೋಚನೆ ಮಾಡಬೇಕು ತಾನೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಜಾರ್ಖಂಡ್ ನಲ್ಲಿ ಇವರ ಮೈತ್ರಿಕೂಟ ಗೆಲ್ಲುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಇವರ ಮೈತ್ರಿಕೂಟ ಗೆಲ್ಲುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಕೆಲ ರಾಜ್ಯದಲ್ಲಿ ಅನಿರೀಕ್ಷಿತವಾಗಿ ಕಾಂಗ್ರೆಸ್ಗೆ ಸೀಟ್ಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ಗೆಲುವು. ಆದ್ರೆ ಬಿಜೆಪಿ ಎಲ್ಲಿ ಗೆಲ್ಲುತ್ತೋ, ಬಿಜೆಪಿ ಎಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಸಂಘಟಿತವಾದಂತಹ ಹೋರಾಟವನ್ನ ಮಾಡಿ ಬಿಜೆಪಿ ಗೆಲ್ಲುತ್ತೋ ಅದು ಮಾತ್ರ ಇವಿಎಂನ ಗೆಲುವು. ಅದು ನರೇಂದ್ರ ಮೋದಿಯ ಗೆಲುವು ಅಲ್ಲ, ಬಿಜೆಪಿ ನಾಯಕರ ಗೆಲುವು ಅಲ್ಲ, ಅದು ಇವಿಎಂನ ಗೆಲುವು. ಮಿತ್ರರೇ, ಇದು ಕಾಂಗ್ರೆಸ್ನ ಅಸ್ತ್ರ. ಇದನ್ನು ಇವರು ಪದೇ ಬಳಸ್ತಾ ಇದ್ದಾರೆ. ಮಿತ್ರರೇ, ಇದು ಜನರಿಗೇನು ಹೊಸತಲ್ಲ. ಪ್ರತಿ ಬಾರಿ ಚುನಾವಣಾ ಫಲಿತಾಂಶ ಬಂದಾಗ ಜನರು ಇದನ್ನು ಕೇಳ್ತಾರೆ. ಆದ್ರೆ ಇದೆಷ್ಟು ಅಪಾಯಕಾರಿ ಗೊತ್ತಾ? ಇವರು ಇದೇ ರೀತಿಯಾಗಿ ಇನ್ನೊಂದು 4 ಸಲ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಇವರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗೇನಾಗುತ್ತೆ? ಈಗ ವಿಶ್ವದ ಬೇರೆ ದೇಶಗಳು ಭಾರತದ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತವೆ. ಉದಾಹರಣೆಗೆ ಅಮೆರಿಕ ಇರಬಹುದು, ಪಾಶ್ಚಿಮಾತ್ಯ ರಾಷ್ಟ್ರಗಳಿರಬಹುದು. ಅವ್ರಿಗೆ ಏನ್ ಅನಿಸೋದಕ್ಕೆ ಶುರುವಾಗುತ್ತೆ? ಭಾರತದಲ್ಲಿ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ,
ಇಲ್ಲ. ನರೇಂದ್ರ ಮೋದಿ ಅವರಿಗೆ ಪದೇ ಪದೇ ಯಶಸ್ಸು ಸಿಗ್ತಾ ಇದೆ. ಇಲ್ಲಿ ಇವಿಎಂ ಟ್ಯಾಂಪರಿಂಗ್ ಆಗಿರಬಹುದು, ಚುನಾವಣೆಯನ್ನ ಇವರು ವಾಮ ಮಾರ್ಗದಿಂದ ಗೆಲ್ತಾ ಇರಬಹುದು ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಗುತ್ತೆ. ಅಮೆರಿಕದ ಪತ್ರಿಕೆಗಳು ಇದನ್ನು ವರದಿ ಮಾಡೋದಕ್ಕೆ ಶುರು ಮಾಡ್ತವೆ. ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಪಕ್ಕದ ಪಾಕಿಸ್ತಾನ, ಬಾಂಗ್ಲಾದೇಶಕ್ಕೆ ಹೋಲಿಸಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಯಾರಿಗೆ ಅಪಚಾರ ಆಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಅಪಚಾರ ಆಗುತ್ತೆ. ಸಂವಿಧಾನ ರಕ್ಷಕರು ಮಾಡ್ತಾ ಇರುವಂತಹ ಅನಾಹುತ ಇದು. ಮಿತ್ರರೇ, ಈಗಾಗಲೇ ಸುಪ್ರೀಂ ಕೋರ್ಟ್ ಇವಿಎಂ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟಿದೆ. ಈ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅದು ಪಾರದರ್ಶಕವಾಗಿದೆ, ಇವಿಎಂ ವ್ಯವಸ್ಥೆ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಇಷ್ಟಾದರೂ ಕಾಂಗ್ರೆಸ್ ನಾಯಕರು ಪದೇ ಪದೇ ಇದನ್ನು ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ, ಯಾರು ಇವಿಎಂ ಬಗ್ಗೆ ಮಾತನಾಡ್ತಾರೋ, ಯಾವ ಪಕ್ಷ ಇವಿಎಂ ಅನ್ನು ಧಿಕ್ಕರಿಸುತ್ತೋ, ಯಾವ ಪಕ್ಷ ಈ ರೀತಿಯಾಗಿ ಸುಳ್ಳು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತೋ ಅಂತಹ ಪಕ್ಷಗಳಿಗೆ ನಿಷೇಧವನ್ನು ಹೇರಬೇಕು. ಚುನಾವಣಾ ಆಯೋಗ ಅಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಸುಪ್ರೀಂ ಕೋರ್ಟ್ ಕೂಡ ಇಂತಹ ತೀರ್ಪುಗಳನ್ನು ಕೊಡಬೇಕು. ಇಲ್ಲದೆ ಹೋದರೆ ಭಾರತದ ವ್ಯವಸ್ಥೆಯನ್ನು ಇವರು ಹಾಳು ಮಾಡ್ತಾರೆ. ಭಾರತದಂತಹ ಒಂದು ಸುಂದರವಾದಂತಹ ಪ್ರಜಾತಂತ್ರ ವ್ಯವಸ್ಥೆಗೆ ಕಳಂಕವನ್ನು ತರ್ತಾರೆ. ಇವರಿಗೆ ಗೆಲುವು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಇವರೇ ಕಾರಣ. ಇವರಿಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಮಹಾರಾಷ್ಟ್ರಕ್ಕೆ ಬಂದು ಎಷ್ಟು ಪ್ರಚಾರ ಮಾಡಿದಾರ್ರಿ? ಮಹಾರಾಷ್ಟ್ರದಲ್ಲಿ ಎಷ್ಟು ಕಾಂಗ್ರೆಸ್ ಪ್ರಚಾರ ಮಾಡಿದೆ? ಯಾವ ನಾಯಕ ಇದ್ದಾನೆ ಮಹಾರಾಷ್ಟ್ರದಲ್ಲಿ? ಇವರಿಗೆ ಗೆಲ್ಲೋದಕ್ಕೆ ತಾಕತ್ತಿಲ್ಲ. ಲೋಕಸಭೆಯಲ್ಲಿ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿತು ಅನ್ನೋ ಹಾಗೆ ಕೆಲ ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ಕೂತಂತಹ ರಾಹುಲ್ ಗಾಂಧಿಗೆ ಒಂದು ಸಣ್ಣ ಯಶಸ್ಸು ಸಿಕ್ತು. ಅದೇ ಯಶಸ್ಸಿನ ಗುಂಗಿನಲ್ಲಿದ್ದಂತಹ ರಾಹುಲ್ ಗಾಂಧಿ ಎಲ್ಲಾ ಚುನಾವಣೆಯನ್ನ ಗೆಲ್ತೀನಿ ಅಂತ ಅಂದುಕೊಂಡಿದ್ರು. ಆದ್ರೆ ಜನ ಮರ್ಮಾಘಾತ ಮಾಡ್ತಾ ಇದ್ದಾರೆ. ಅದಕ್ಕೀಗ ಇವಿಎಂ ಅನ್ನ ಕಾಂಗ್ರೆಸ್ ದೂರ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನ್ ಹೇಳ್ತೀರಿ? ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಮಾತನಾಡಲೇಬೇಕು. ನೀವು ಕೂಡ ಕಾಂಗ್ರೆಸ್ನ ಈ ಅಪಪ್ರಚಾರದ ಬಗ್ಗೆ, ವಿಪಕ್ಷ ನಾಯಕರು ಮಾಡ್ತಾ ಇರುವಂತಹ ಇವಿಎಂ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.